ಯಾಕಪ್ಪ ನಿಮ್ಮಮ್ಮ ಕೇಳ್ತಾ ಇದ್ದಾಳೆ, ಯಾಕೋ ಹಿಂಗಿದ್ಯಾ? ಬೆಳಗ್ಗೆ ಪೂಜೆ ಟೈಮ್ನಲ್ಲಿ ಎಲ್ಲ ನಗ್ನಗ್ತಾ ಓಡಾಡ್ಕೊಂಡು ಎಲ್ಲ ಕೆಲಸ ನೀನೇ ಮಾಡಿದೆ. ಕೆಲಸ ಮಾಡಿ ಏನಾದ್ರು ಸುಸ್ತಾಯ್ತಾ? ಅಯ್ಯೋ ಮಾವ, ಸುಸ್ತಾಗಿದ್ರೆ ಅವನು ಯಾಕೆ ಇಲ್ಲಿ ಕೂತ್ಕೊಂಡಿರ್ತಿದ್ದ, ಹೋಗಿ ಮಲ್ಕೊಂಡಿರ್ತಿದ್ದ. ಅವನು ಏನು ಮಾತಾಡದೆ ಸುಮ್ಮನೆ ಕೂತಿದ್ದಾನೆ ಅಂದರೆ ಏನೋ ಯೋಚನೆ ಮಾಡ್ತಿದ್ದಾನೆ ಅಂತ ಅರ್ಥ. ವೆಂಕಿ, ಏನು ಯೋಚನೆ ಮಾಡ್ತಿದೀಯಾ? ಚೆಲ್ವಿ, ಏನಾಗಿದೆಯಾ ಅವನಿಗೆ? ಅಲ್ಲ, ನಿಮ್ಮ ತಾಯಿಗೆ ಕಣ್ಣು ತೋರಿಸ್ಕೊಂಬರ್ತೀನಿ ಅಂತ ಬೆಂಗಳೂರಿಗೆ ಹೋದ್ರಲ್ಲ, ಅಲ್ಲಿಂದ ಬಂದಾಗಿಂದ ಅವ್ನು ಹೀಗೆ ಇದ್ದಾನೆ. ಅಲ್ಲಿ ಏನಾದರೂ ಆಯ್ತೇನಮ್ಮ? ಅಯ್ಯೋ ಅತ್ತೆ, ಹಾಗೇನಿಲ್ಲ. ಅಲ್ಲಿದ್ದಾಗ ಚೆನ್ನಾಗಿ ಲವ್ಲವ್ಕಿಯಿಂದ ಮಾತಾಡ್ಕೊಂಡಿದ್ರು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಹಿಂಗವ್ರೆ ಅಷ್ಟೆ. ಮಾವ, ಹಾಗಿದ್ರೆ ಅವನು ಅವ್ರ ತಾಯಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ವೆಂಕಿ, ನೀನಿಲ್ಲಿ ಹೀಗೆ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅಲ್ಲಿ ಅವರು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾರೆ. ನೀನು ಇಲ್ಲಿ ಖುಷಿಯಾಗಿದ್ದರೆ ಅಲ್ಲಿ ಅವರು ಖುಷಿಯಾಗಿರ್ತಾರೆ. ಯೋಚನೆ ಮಾಡಬೇಡ. ಅಲ್ವೋ, ನಿಮ್ಮ ಅಮ್ಮನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋನು ನಿಮ್ಮ ಅಮ್ಮನ ಫೋಟೋನ ಜಯಂತ್ ಅವ್ರಿಗೆ ಯಾಕೆ ಕೊಡಲಿಲ್ಲ? ಕೊಡ್ಬೋದಿತ್ತಲ್ವಾ? ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ನ ಹುಡುಕ್ತಾ ಇದೆಯಲ್ಲ, ಅವ್ರು ಬೇರೆ ಯಾರು ಅಲ್ಲ, ನನ್ನ ಗಂಡ ಜಯಂತ್ ಅವರೇ. ನೀನು ಅವ್ರ ಹತ್ರ ಏನು ಹೇಳಬಾರ್ದು. ಯಾವುದೇ ಕಾರಣಕ್ಕೂ ಜಯಂತ್ ಅವರಿಗೆ ನಿಮ್ಮ ತಾಯಿ ಫೋಟೋನ ತೋರಿಸ್ಬೇಡ. ವೆಂಕಿ, ವೀಣಾ ಹೇಳಿದಾಗೆ ನೀನು ಇಲ್ಲಿ ದುಃಖ ಪಡ್ತಾ ಇದ್ರೆ ನಿಮ್ಮಮ್ಮ ಅಲ್ಲಿ ಹೆತ್ಕರಳು, ಅವ್ರಿಗೂ ಸಂಕಟ ಆಗುತ್ತಪ್ಪ. ಸಿಗ್ತಾರೆ ಕಣೋ, ನಗ್ನಗ್ತಾ ಇರು. ನನಗನ್ಸುತ್ತೆ ಅವರು ಇಲ್ಲೇ ಎಲ್ಲೋ ಸುತ್ತಮುತ್ತನೇ ಇದ್ದಾರೆ. ಚಿಂತೆ ಮಾಡಬೇಡ. ಹೌದು ವೆಂಕಿ, ನಿಮ್ಮಮ್ಮನ ನೋಡಬೇಕು ಅಂತ ಎಷ್ಟು ಆಸೆ ಇದೆಯೋ ನನಗೂ ಅಷ್ಟೇ. ನನ್ನ ಗೆಳತಿ ನೋಡಬೇಕು ಅಂತ ಅಷ್ಟೇ ಆಸೆ ಇದೆ. ನಾನು ಅವಳನ್ನ ನೆನೆಸ್ಕೊಂಡಾಗೆಲ್ಲ ಅವಳ ಮುಖ ನನ್ನ ಕಣ್ಮುಂದೆ ಬಂದು ನಿಲ್ಲತ್ತೆ. ನಾನು ಅವಳು ಕಳೆದ ಕ್ಷಣಗಳೆಲ್ಲ ನೆನಪಾಗುತ್ತೆ. ಪಾಪ, ಅವಳಿಗೇನಾಗಿತ್ತೋ ಏನೋ, ನಿನ್ನನ್ನು ನಮ್ಮಿಬ್ಬರು ಕೈಗೊಪ್ಪಿಸಿ ಹೋದವಳು ಅಲ್ಲೇ ಹೊರಟೋದ್ಲು. ಇಷ್ಟು ವರ್ಷ ನಿಮ್ಮಮ್ಮ ಬದುಕೇ ಇಲ್ಲ ಅಂದ್ಕೊಂಡಿದ್ವಿ. ಈಗ ಅವ್ರಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಯಾಕೆ ಯೋಚನೆ ಮಾಡ್ತೀಯಾ? ನೋಡು, ನನ್ನ ಮನಸ್ಸು ಹೇಳುತ್ತೆ ಅಮ್ಮ ಬಂದೇ ಬರ್ತಾರೆ ಅಂತ. ಯೋಚನೆ ಮಾಡಬೇಡ, ಆರಾಮಾಗಿರು. ವೆಂಕಿ, ಮಾವ, ನನಗನ್ಸುತ್ತೆ ನಾವು ಈ ಥರ ಅವನ ಮುಂದೆ ಅವನ ತಾಯಿ ಬಗ್ಗೆ ಮಾತಾಡ್ತಾ ಇದ್ದರೆ ಅವನು ಇನ್ನೂ ಅವ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾನೆ ಅಂತ. ನಾವೆಲ್ಲ ಅವನ ಮುಂದೆ ಖುಷಿಯಾಗಿದ್ದು ಈ ರೀತಿ ಮಾತಾಡೋದನ್ನು ನಿಲ್ಲಿಸ್ಬಿಡ್ಬೇಕೇನೋ. ನಾವೇನೋ ಮಾತಾಡೋದು ನಿಲ್ಲಿಸ್ಬೋದಮ್ಮ, ಆದರೆ ಅವನಿಗೆ ತಾಯಿನ ಆದಷ್ಟು ಬೇಗ ನೋಡಬೇಕು ಅನ್ನೋದು ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಅವ್ರ ತಾಯಿ ನೋಡೋ ತನಕ ಅವನು ಹೀಗೆ ಇರ್ತಾನೆ ಅಂತ ಅನಿಸ್ತಿದೆ. ಅವನು ಹೀಗೆ ಇದ್ದರೆ ನನ್ನ ಕೈಯಲ್ಲಂತೂ ನೋಡೋಕ್ಕಾಗಲ್ಲ ರೀ. ಅವನು ಯಾವಾಗಲೂ ನಗ್ನಗ್ತಾ ನಮ್ಮನ್ನೆಲ್ಲ ನಗಿಸ್ಕೊಂಡಿದ್ದವನು. ಏನೋ ಮೂಕ್ ಭಾಷೆಯಲ್ಲೇ ಏನೋ ಹೇಳ್ತಾ ನಮ್ಮನ್ನೆಲ್ಲ ಖುಷಿಯಿಂದ ಮಾತಾಡ್ಸ್ತಾರವನು. ಹೀಗೆ ಇದ್ದರೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲಪ್ಪ, ತುಂಬ ದುಃಖ ಆಗುತ್ತೆ. ನೋಡೋ, ನೀನು ದುಃಖ ಪಡ್ತಾ ಇದ್ದರೆ ಅವನು ದುಃಖ ಪಡ್ತಾನೆ. ಇಂಥ ಟೈಮ್ನಲ್ಲಿ ನಾವೆಲ್ಲ ಸ್ವಲ್ಪ ನಗ್ನಗ್ತಾ ಇದ್ದು ಅವನಿಗೆ ಧೈರ್ಯ ತುಂಬಬೇಕು. ಚಲ್ವಿ, ಅವನೊಂಚೂರು ನೋಡ್ಕೊಳಮ್ಮ. ಆ ಧೈರ್ಯ ತುಂಬ ಕೆಲಸ ನೀನೇ ಮಾಡಬೇಕಮ್ಮ. ನಾನು ತುಂಬ ಪ್ರಯತ್ನ ಪಡ್ತಾ ಇವ್ನಿ ಮಾವ. ಆದರೆ ಇತ್ತೀಚೆಗೆ ಅವರು ನನ್ನ ಹತ್ರ ಮಾತಾಡೋದೇ ಕಮ್ಮಿ ಮಾಡಿಬಿಟ್ಟವ್ರೆ. ಯಾವಾಗಲೂ ಏನಾದರೂ ಯೋಚನೆ ಮಾಡ್ಕೊಂಡಿರ್ತಾರೆ. ಅವ್ರ ಅಮ್ಮನ ಫೋಟೋ ನೋಡಿಕೊಂಡು ಎಲ್ಲಾದರೂ ಕೂತಿರ್ತಾರೆ. ಅವರಮ್ಮ ಸಿಗೋವರೆಗೂ ಇವ್ರ ಮನಸ್ಥಿತಿ ಬದಲಾಗಕ್ಕಿಲ್ಲ ಅನಿಸ್ತದೆ. ಆ ದೇವ್ರಿಗೂ ಅದು ಯಾವಾಗ ಕರುಣೆ ಬರ್ತದೋ ಏನೋ. ಇವರಮ್ಮನ್ನ ಇವ್ರ ಕೈಗೆ ಒಪ್ಪಿಸ್ಬಿಟ್ರೆ ಅಷ್ಟೇ ಸಾಕು.
ಸಿದ್ದು ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಆ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಮೇಡಮ್ರೆ. ಅವನು ಯಾರು, ನಮ್ಮಿಂದ ಯಾಕೆ ಬಿದ್ದಿದ್ದ, ಅವನ್ನ ಕೊಲ್ಲೋ ಪ್ರಯತ್ನ ಯಾರು ಮಾಡಿದ್ರು, ಈ ತೊಗಲು ಬೊಂಬೆ ಆಟದ ಸೂತ್ರಧಾರ ಯಾರು ಅಂತಲೇ ಯೋಚನೆ ಮಾಡ್ತಿದ್ದೀನಿ. ನೀವು ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರಾ? ಆ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಾ? ಅಥವಾ ಹಾಸ್ಪಿಟಲ್ಗೆ ಅವ್ರನ್ನ ಹುಡ್ಕೊಂಡು ಯಾರಾದರೂ ಬಂದಿದ್ರಾ? ಇಲ್ಲ ಮೇಡಮ್ರೆ, ಪೊಲೀಸ್ ಅವ್ರಿಗೂ ಅವ್ನು ಯಾರು ಅಂತ ಗೊತ್ತಾಗ್ತಿಲ್ಲ. ಅವ್ನು ನೋಡ್ಕೊಂಡು ಯಾರೂ ಬಂದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪ್ರಾಣನೇ ಹೋಗ್ಬಿಡ್ತಿತ್ತು. ಆದರೂ ಈಗ ಬದುಕಿದ್ದು ಜೀವನ ಶವದ ಹಾಗೆ ಕೋಮದಲ್ಲಿದ್ದಾನೆ. ಅವನಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ. ಅವನು ಪ್ರಜ್ಞೆ ಬಂದಿದ್ರೆ ಅವನಿಂದ ಎಲ್ಲ ಸತ್ತಿನೂ ಬಾಯಿ ಬಿಡಿಸ್ಬೋದಾಗಿತ್ತು. ಈಗ ಅವನಿಗೆ ಯಾವಾಗ ಪ್ರಜ್ಞೆ ಬರುತ್ತೋ ಏನೋ. ಬೇಗ ಪ್ರಜ್ಞೆ ಬಂದರೆ ಸಾಕಪ್ಪ ದೇವ್ರೆ ಅಂತ ಬೇಡ್ಕೊಳ್ಬಿಟ್ರೆ ನಮ್ಮಿಂದ ಏನೂ ಮಾಡೋಕ್ಕಾಗೋದಿಲ್ಲ ಈಗ. ಸಿದ್ದು ಅವರೇ, ನೀವು ತಲೆ ಕೆಡಿಸ್ಕೋಬೇಡಿ. ಆ ದೇವರು ನಮಗೆ ದಾರಿ ತೋರಿಸ್ತಾನೆ. ಅದು ಹೆಂಗೆ ಹೇಳ್ತಾರೆ ಮೇಡಮ್ರೆ? ನೋಡಿ, ಆ ವ್ಯಕ್ತಿನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದವರು ಅಲ್ಲಿ ಏನಾದರೂ ಒಂದು ಕ್ಲೂ ಬಿಟ್ಟಿರ್ತಾರೆ ಅಂತ ನನಗನ್ನಿಸ್ತಿದೆ. ನಾವೇ ಅಲ್ಲಿ ಸರಿಯಾಗಿ ಹುಡುಕ್ಲಿಲ್ಲ ಅಂತ ಅನಿಸ್ತಿದೆ. ಹುಡುಕ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಅವ್ರು ಬಂದರು. ಮಿಕ್ಕಿದ್ದೆಲ್ಲ ಕೆಲಸ ಅವರೇ ನೋಡ್ಕೋತಾರೆ ಅಂತ ನಾವು ಸುಮ್ಮನಾದ್ವಿ. ಅಷ್ಟೆಲ್ಲ ಅವನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಈಗ ಹೋಗಿ ನಾವು ಹೆಂಗೆ ಹುಡ್ಕಕ್ಕೆ ಸಾಧ್ಯ? ಅದು ಅಲ್ಲದೆ ಆ ಕೊಲೆ ಮಾಡೋಕ್ಕೆ ಬಂದಿರೋ ವ್ಯಕ್ತಿ ಅಲ್ಲೇ ಇದ್ದು ಎಲ್ಲನೂ ಗಮನಿಸಿ ನಾವು ಹೋದ್ಮೇಲೆ ಎಲ್ಲ ಸಾಕ್ಷಿಗಳನ್ನೂ ನಾಶ ಮಾಡಿರ್ಬೋದಲ್ವಾ? ಇದ್ರೂ ಇರಬಹುದು ಸಿದ್ದು ಅವರೇ. ಆದರೆ ಎಷ್ಟೇ ಕಿಲಾಡಿ ಆದರೂ ಅಲ್ಲಿ ಏನಾದರೂ ಒಂದು ಸಾಕ್ಷಿ ಬಿಟ್ಟಿರ್ತಾನೆ ಅಂತ ನಾನು ನಂಬ್ತಿದ್ದೀನಿ. ನಾವೇ ಅಲ್ಲಿ ಸರಿಗೆ ಹುಡುಕ್ಬೇಕಾಗಿತ್ತು. ಈಗ ಅವನ ಕಡೆ ಯಾವುದೋ ಹುಡುಗನ್ನ ನಮ್ಮ ಮನೆವರೆಗೂ ಕಳಿಸಿದ್ರಲ್ಲ, ಆ ಹುಡುಗ ಯಾರು? ಅದ್ರ ಬದಲು ಫೋನ್ ಮಾಡ್ಬೋದಾಗಿತ್ತಲ್ವಾ? ಫೋನ್ ಮಾಡಿದ್ರೆ ನಾವು ಆ ಫೋನ್ನ ಟ್ರ್ಯಾಕ್ ಮಾಡಿಬಿಡ್ತೀವಿ, ಅವ್ನು ಸಿಕ್ಕಾಕೊಂಡ್ಬಿಡ್ತಾನೆ ಅನ್ನೋ ಭಯದಲ್ಲಿ ಹೀಗೆಲ್ಲ ಮಾಡಿದ್ದಾನೆ. ಆ ಹುಡುಗ ಯಾರು ಅಂತ ಗೊತ್ತಾದರೆ ಇದೆಲ್ಲ ಮಾಡ್ತಿರೋದು ಕೋಮಾದಲ್ಲಿರೋ ವ್ಯಕ್ತಿನ ಅಥವಾ ಬೇರೆ ಯಾರು ಅಂತ ನಮಗೆ ಗೊತ್ತಾಗ್ಬೋದು. ಮೇಡಮರೇ, ನನಗೆ ಯಾಕೋ ಈ ವಿಷಯದಲ್ಲಿ ನನಗಿಂತ ನೀವು ಜಾಸ್ತಿ ತಲೆ ಕೆಡಿಸ್ಕೊತೀರಾ ಅನಿಸುತ್ತೆ. ಮೊದಲು ಅದನ್ನೆಲ್ಲ ತಲೆಯಿಂದ ತೆಗೆದು ಹೋಗಿ ಆರಾಮಾಗಿ ನಿದ್ದೆ ಮಾಡಿ. ಏನಿದ್ರು ಬೆಳಗ್ಗೆ ಮಾತಾಡ್ಕೊಳಮ್ಮ. ಸರಿ, ನೀವೀಗ ಮಜ್ಜಿಗೆ ಕುಡೀರಿ. ಅಣ್ಣ, ನಮ್ಮನ್ನೊಬ್ಬ ಫಾಲೋ ಮಾಡ್ತಿದ್ದ ಅಂತ ಹೇಳ್ತಿದ್ನಲ್ಲ, ಅವನಿಲ್ಲೇ ಗೋಡೌನಲ್ಲಿದ್ದಂತೆ. ನಾನು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಅವನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಈಗ ಪ್ರಾಣಾಪಾಯದಿಂದ ಬಚಾವಾಗಿ ಕೋಮಾದಲ್ಲಿದ್ದಾನೆ. ಮೀನಿಲ್ಲು ಏನ್ರಿ? ನಮ್ಮ ಕುಟುಂಬನ ದ್ವೇಷ ಮಾಡೋ ಬುಡ್ಡಿ ಇದ್ದ. ಅವನು ಯಾರು ಇದನ್ನು ಅನ್ನೋದೇ ಅರ್ಥ ಆಯ್ತಲ್ಲ ಕಣಮಿ. ನಾವು ಯಾರಿಗೇನು ಮಾಡಿದವು?